ಸೀತಾದೇವಿ ಎಲ್ಲೆಲ್ಲಿಯೂ ಸಿಗಲಿಲ್ಲವಲ್ಲ. ನಾನು ಬಂದ ಈ ಪುರಕ್ಕೆ ಬಂದು ನಾನು 3-4 ದಿನಗಳಾದವಲ್ಲ. ಆದರೆ ಜಾನಕಿ ವಾಕ್ಯ ಮಾತ್ರ ಕೇಳಿಲ್ಲವಲ್ಲ. ನೀಚನಾದ ರಾವಣನ ವಾಮಭಾಗದಲ್ಲೇ ಆ ನೀಚನಾದ ರಾವಣನ ಏಕವಾಗಿ ಎತ್ತಿಕೊಂಡು ಬರುವ ಕಾಲದು ಜಾನಕಿಯು ಕಾಲು ಜಾರಿ ಸಮುದ್ರದಲ್ಲಿ ಗೊತ್ತಾಗಲಿಲ್ಲವಲ್ಲ. ನಾನು ಬಂದ ಕಾರ್ಯವೂ ಸಫಲವಾಗಲಿಲ್ಲಲ್ಲ. ಈ ಸುದ್ದಿಯನ್ನು ಶ್ರೀರಾಮಚಂದ್ರನು ಕೇಳಿದರೆ ತಕ್ಷಣದಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುವನು. ಈ ತಾತನು ಹೋದ ತಕ್ಷಣವೇ ಸೌಮಿತ್ರಿಯು ಪ್ರಾಣವನ್ನು ತೊರೆಯದಲ್ಲಿ ಸಂದೇಹವೇ ಇಲ್ಲ. ಸೀತಾದೇವಿಯನ್ನು ತಂದು ಕೊಡುವನೆಂಬ ವಾಗ್ದಾನವನ್ನು ಮಾಡಿದ ಸುಗ್ರೀವರಾಜನು ಶೀಘ್ರವಾಗಿ ಪರಲೋಕವನ್ನು ಹೊಂದುವನು. ಈ ಘೋರ ತರಮಹದ ಪ್ರಳಯವ ಹೈಯತ್ತಿಗೆ ಹುಟ್ಟಿದ ಕೂಡಲೇ ಭರತ ಶತ್ರುಘ್ನ ಪ್ರಧಾನಿಪುರ ನಿವಾಸರು ದೇಹವನ್ನು ತೊರೆಯದಲ್ಲಿ ಸಂದೇಹವೇ ಇಲ್ಲ. ರಾಮಚಂದ್ರ, ನಾನು ತಿರುಗಿ ಅಯೋಧ್ಯೆಗೆ ಬಂದರೆ ಮಾತ್ರ ಈ ರೀತಿ ನಡೆಯುವುದು ಸಹಜ. ಎಂತ ಭಯಂಕೃತವಾದ ಪುಣ್ಯವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ನಾನೋರ್ವರೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆ. ಇದು ಏನು ಸ್ವಲ್ಪ ಕಾಲಕ್ಕೆ ಮಾಡಿಕೊಂಡರೆ ನನ್ನ ಮತ್ತು ನಮ್ಮ ಸ್ವಾಮಿಕಾರಕ್ಕೆ ವಂಚನೆ ಮಾಡಿದಂತೆ ಆಗೋದು. ಲೆಕ್ಕದಗರವ ಚಟ್ಟನೆಯನ್ನು ಬಾಲದಿಂದ ಸ್ವಚ್ಛೆತ್ತಿಕೊಂಡು ಹೋಗು ನೋಡುವವನೇ ಸಾರಥಿ. ಮಾತೆಯಾದ ಸೀತಾದೇವಿಯು ಅಶೋಕವನದಲ್ಲಿ ಶೋಕಿಸಿದಳು. ಆಂಜನೇಯನೇ, ಹೋಗು ನೀನು ಅಲ್ಲಿಗೆ ಬೇಗನೆ. ಆಹಾ, ಇದು ಆಶ್ಚರ್ಯ. ಶ್ರೀರಾಮಚಂದ್ರ ಸೀತಾಪತಿ ನಿನ್ನ ಕರುಣ ಕಟಾಕ್ಷದಿಂದ ಈ ದಿನ ನನ್ನ ಮನಸ್ಸಿಗೆ ಆನಂದವೇ. ಆಹಾ, ಸೀತಾ ಮನೋಹರ, ಶ್ರೀರಾಮ ರಾಮ ರಘುಕುಲೋದ್ಧಾಮ, ವಿರಹದಿಂದ ಬಳಲಿ ಇರುವ ಶ್ರೀರಾಮನಿಗೆ ವಾಗ್ದಾನವನ್ನು ಮಾಡಿದ ಸುಗ್ರೀವರಾಜನ ಪ್ರತಿಜ್ಞೆ ಇಂದಿಗೆ ಸಫಲವಾಗಿತ್ತು. ಶ್ರೀರಾಮನ ಅನುಗ್ರಹದಿಂದ ನಾನು ಬಂದ ಕಾರ್ಯ ಈ ಶತಯೋಜನ ಸಾಗರವನ್ನು ದಾಟಿ ಬಂದೆ. ಈಗ ಸೀತಾದೇವಿ ಅಶೋಕವನದಲ್ಲಿ ಇರುವಳೆಂದು ಆಕಾಶವಾಣಿ ವಿಷಯವಾಗಿ ಶ್ರೀರಾಮಚಂದ್ರ, ಇಂದಿಗೆ ನಾನೇ ಧನ್ಯ ಧನ್ಯ ಧನ್ಯ. ಮಾತೆಯಾದ ಸೀತಾದೇವಿಗೆ ಸೇತುವೆ ತೆರವನ ಸಾರಥಿ ಈ अहो माते लोक विचारते
ಲಕ್ಷಣವುಳ್ಳ ಸೋಪಿತಳಾದ ಲೇದಾರು ನೀಚನಾದ ರಾವಣನ ಅಪರಿಚಿತಂತ ಪೂಜಿತಳಾದ ಸೀತಾದೇವಿ ಸಹಜವಾದರೆ ದಯವಿಟ್ಟು ಎನ್ನೊಡನೆ ಒಂದು ಮಾತನ್ನಾದರೆ ಆಡಬಾರದೆ ಅಮ್ಮಯ್ಯ. ಏದೋ ಆಗದೆಲ್ಲ ಕೆಲವು ಸಂಗತಿಗಳನ್ನು ತಿಳಿಸಬೇಕಾದ ಜನನೇ ಸ್ವಚ್ಛ ಬೆಲಾಯಿ ಶಂಕರ ಬಹುಪರಿ ಪಾಲಿಸಿದ ಶ್ರೀ ನಾಕಲಿಂದು ಬ್ರಾಹ್ಮಣ ಕಟ ಶಂಕರ ವಾನರ ರೂಪಿಣಿ ಧೂಳರು ಬಂದರು ಸನುಮತ ಕೇಳುತ್ತ ತೀವ್ರದಲ್ಲಿ ಕನಸಿನ ಕಣ್ಣಿಗೆ ಕಟ್ಟಿದ ವನುತೆಯೋಳನ್ನನು ತನದಿ ದೊರೆವರಾರ ಕಟ ಶಂಕರ ಅಯ್ಯೋ ಶಿವ ಶಿವ, ಈ ದುರ್ಳರು ವನಚರರ ರೂಪವನ್ನು ತಾಳಿ ನನಗೆ ಸನುಮತಿಯನ್ನು ಬೇಡುತ್ತಿರುವರು, ಕನಸಿನೋಳ ಕಣ್ಣಿಗೆ ಕಟ್ಟಿರುವರು. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಬೇಕು? ವಾಯುಪುತ್ರನಾದ ಧೀರ ಆಂಜನೇಯನು ಬಂದಿರಲು ಎಷ್ಟು ಮಾತಿಗ ಭಯಬೇಡಬೇಡ ಅಮ್ಮಯ್ಯ. ಕೋಡಿ ಹೆಣ್ಣಿನ ಜನ್ಮವು ಇನ್ನು ಈ ರೂಢಿಯೋ ಬೇಡವು ಇರಲಾರೆ ಕಾಡಿಗೆ ನಾದೆನು ಬಾಧಿಪ ಕಷ್ಟಕ್ಕೆ ಮಾಡುವುದೇನಿದೆ ಕೊರಳಿ ಗುರುಳು ಹಾಕಿಕೊಂಬುವೆ ಶಂಕರ. ಅಯ್ಯೋ ಶಿವ ಶಿವ, ಏಳೇಳು ಜನ್ಮಕ್ಕೆ ಹೆಣ್ಣಾಗಿ ಹುಟ್ಟಬಾರದು. ಹುಟ್ಟಿದ ಮೇಲೆ ಇಂಥ ದುರ್ಮಾರ್ಗರ ಕೈಗೆ ಸಿಕ್ಕು ಕಷ್ಟಪಡುವುದಕ್ಕಿಂತ ಕೊರಳಿಗೆ ಉರುಳು ಹಾಕಿಕೊಂಡು ಸಾಯುವುದು ಎಷ್ಟೋ ಮೇಲು. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ಅಮ್ಮ ಜನನೇ, ಶ್ರೀರಾಮ ಲಕ್ಷ್ಮಣರು ಕಳಿಸಿದಂತ ದೂತನು ನಾನು. ನನ್ನ ಹೆಸರು ವಾಯುಪುತ್ರನಾದ ಧೀರ ಆಂಜನೇಯನೇ. ಎಷ್ಟು ಮಾತ್ರಕ್ಕೆ ಭಯಬೇಡಬೇಡ ಅಮ್ಮಯ್ಯ. ಅಮ್ಮ ಜನರೇ, ಶ್ರೀರಾಮ ಪಾದ ಸೇವಕನನ್ನು ತಿಳಿ ರಾಕ್ಷಸ ಸಂಶಯವನ್ನು ಬಿಡು. ವಾಲಿಯಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ಸುಗ್ರೀವರಾಜನು ಶ್ರೀರಾಮನ ಸಹಾಯದಿಂದ ಮತ್ತೆ ರಾಜ್ಯವನ್ನು ಪಡೆದು ನಿಮ್ಮನ್ನು ಹುಡುಕುವುದಕ್ಕಾಗಿ ಎನ್ನನ್ನು ನೇಮಿಸಿ ಕಳಿಸಿರುವರೇ ಅಮ್ಮಯ್ಯ. ನೀಚನಾದ ರಾವಣನು ನಿಮ್ಮನ್ನು ಏಕವಾಗಿ ಎತ್ತುಕೊಂಡು ಬರುವ ಕಾಲದ ನೀವು ಬಿಷ್ಟಾಕಿದ ಆರವನ್ನು ಶ್ರೀರಾಮನಿಗೆ ಒಪ್ಪಿಸಲು ಆತನು ಆರವನ್ನು ಎದೆ ಮೇಲೆ ಇಟ್ಟುಕೊಂಡು ನಾನಾ ವಿಧವಾಗಿ ಪ್ರಾಲಾಪಿಸುತ್ತಿರುವನೇ ಅಮ್ಮಯ್ಯ. ಅವುಗಳ ದರ್ಶನಗಳ ಮಾತ್ರ ಜೀವಿತನಾಗಿರುವನು ಅಮ್ಮಯ್ಯ. ಕಣ್ಣಿನಿಂದ ನೋಡಿದರೆ ಎಲ್ಲ ವಿಷಯ ಗೊತ್ತಾಗುವು. ಇದೋ ನಿನ್ನ ಮನಸ್ಸಿನ ಸಂದೇಹವನ್ನು ಬಿಡು. ಶ್ರೀರಾಮಚಂದ್ರ ದೂತನು ಬಂದಿರುವನನ್ನು ಶ್ರೀರಾಮಚಂದ್ರ ತನ್ನ ಮಧ್ಯನ ಉಂಗರವನ್ನು ಕೊಟ್ಟರು. ಇಗೋ ತೆಗೆದುಕೋ ಮಾತೆ. ಎನ್ನಾದರೂ ರಾಕ್ಷಸ ಸಂಶಯವನ್ನು ಬಿಡು. ಶ್ರೀರಾಮಚಂದ್ರ ದೂತನನ್ನು ತಿಳಿದು ನೋಡು.
ಅಪ್ಪ ಮಗನೇ, ಅಮ್ಮಯ್ಯ, ಶ್ರೀರಾಮಚಂದ್ರನನ್ನು ಎಲ್ಲಿ ನೋಡಿದೆ? ನಿನ್ನ ಹತ್ತ ಕಣದಿಂದ ನೋಡಿದ ಮಾತೆ. ಲಕ್ಷ್ಮಣನನ್ನು ಹೇಗೆ ಬಲ್ಲೆ? ರಾಮದೇವರು ರಾಮಚಂದ್ರ ಹಿಂಭಾಗದಲ್ಲಿ ನೋಡಿದ ಮಾತೆ. ಕಂದ, ಅಮ್ಮಯ್ಯ, ಹೇಳುವೆನೆ ಕೇಳು. ಅದೇ ಚೆನ್ನಾಗಿರಮ್ಮಯ್ಯ. ರಾಮನ ದೂತ ಹನುಮಂತ, ಸಾಗರ ಹಾರಿದ ಬಲವಂತ. ರಾಮನ ದೂತ ಹನುಮಂತ, ಸಾಗರ ಹಾರಿದ ಬಲವಂತ. ಮಹಮತಿವಂತ ಬಹುಗುಣವಂತ, ಮಹಮತಿವಂತ ಬಹುಗುಣವಂತ, ಎಲ್ಲಿ ನಯನ ಕಾಂತ. ರಾಮನ ದೂತ ಹನುಮಂತ, ಸಾಗರ ಹಾರಿದ ಬಲವಂತ. ಮಗನೇ, ಚೆನ್ನಾಗಿ ಕೇಳು. ಶ್ರೀ ರಘುರಾಮನ ಎಲ್ಲಿ ನೋಡಿದೆ ಏಳೆನ್ನಗೆ ನೀ ವಿಷಯವನು. ಕಂದ, ಚೆನ್ನಾಗಿ ಕೇಳು. ಚೆನ್ನಾಗಿರಮ್ಮಯ್ಯ. ಶ್ರೀ ರಘುರಾಮನ ಎಲ್ಲಿ ನೋಡಿದೆ ಏಳೆನ್ನಗೆ ನೀ ವಿಷಯವನು. ಲಕ್ಷ್ಮಣನನ್ನು ನೋಡಿದೆಯಾದರೆ ಅವರ ಗುರುತುಗಳೇನೇನು? ನಿನ್ನಯ ಹೇಳಿಕೆ ನಾವೊಪ್ಪಿದರೆ, ನಿನ್ನಯ ಹೇಳಿಕೆ ನಾವೊಪ್ಪಿದರೆ ಗೊಬ್ಬರೆ ಮಾರುತಿ ಎಂದೆನು. ರಾಮನ ದೂತ ಹನುಮಂತ, ಸಾಗರ ಹಾರಿದ ಬಲವಂತ. ರಾಮನ ಭಕ್ತ ಹನುಮಂತ, ಸಾಗರ ಹಾರಿದ ಬಲವಂತ. ಅಪ್ಪ ಮಗನೇ, ಶ್ರೀರಾಮಚಂದ್ರನನ್ನು ಎಲ್ಲಿ ನೋಡಿದೆ? ಲಕ್ಷ್ಮಣನನ್ನು ಹೇಗೆ ಬಲ್ಲೆ? ನೀನು ಅವರ ಗುರುತುಗಳನ್ನು ಹೇಳಿದರೆ ನಿನ್ನನ್ನು ಆಂಜನೇಯನೆಂದು ತಿಳಿದುಕೊಳ್ಳುವೆನು, ಇಲ್ಲವಾದರೆ ದುರುಳರ ಮಾಯೆಂದು ತಿಳಿಯುವೆನು. ಕಂಡೆಯ ಪುತ್ರ ಕೋಮರಗಾರ. ಅಹೋ ಜನನೇ, ಶ್ರೀರಾಮ ಲಕ್ಷ್ಮಣರ ಸ್ಥಿತಿಯನ್ನು, ಅವರ ರೂಪಗಳನ್ನು ನಾನು ಅಮ್ಮ ತಾಯೇ, ಶ್ರೀರಾಮಚಂದ್ರನ ಕಮಲ ಪಾತ್ರಾಕ್ಷನ ರೂಪದಲ್ಲಿ ದಾಕ್ಷಣರು, ತೇಜಸ್ವರಲಿ ಸೂರ್ಯನ ಸಮಾನವನು, ಬ್ರಹ್ಮಾಚಾರ್ಯ ರಥದಲ್ಲಿ ಇರುವನು. ಎಂತ ಮಹಾವೀರ್ಯರು ನಮ್ಮ ಹೃದಯ ಸುಂದರಕ್ಕೆ ಬಂದು ಕಂದಮ್ಮರ ಫಲಗಳನ್ನು ತಿಂದು ನಿಮ್ಮ ವ್ಯಸನದಿಂದ ನಿದ್ರೆ ಇಲ್ಲದೆ ಅಂಬಲಿಸೋರೆ ಅಮ್ಮಯ್ಯ. ಅದಂ ಕಂಡ ಸುಗ್ರೀವರಾಜನು ನೀವು ಬಿಷ್ಟಾಕಿದ ಆಹಾರವನ್ನು ಶ್ರೀರಾಮನಿಗೆ ತೋರಿಸಿ ಈ ಸ್ನೇಹಿತರಾಗಿ ಎನ್ನನ್ನು ಒಡೆದಕ್ಕಾಗಿ ನೇಮಿಸಿ ಕಾಯಿಸಿರೋರೆ ಅಮ್ಮಯ್ಯ. ಏನಾದರೂ ನಿನ್ನ ಮನಸ್ಸಿನ ಸಂದೇಹವನ್ನು ಬಿಡು. ಶ್ರೀರಾಮಚಂದ್ರ ದೂತನೆಂದು ಎನ್ನಯ ಗುರುತಿನ ಚೂಡಾಮಣಿಯನ್ನು ಕೊಡುವೆನು, ತೆಗೆದುಕೋ ಬಾ ಹನುಮ. ಕಂದ, ಚೆನ್ನಾಗಿ ಕೇಳು. ಎನ್ನಯ ಗುರುತಿನ ಚೂಡಾಮಣಿಯನ್ನು ಕೊಡುವೆನು, ತೆಗೆದುಕೋ ಬಾ ಹನುಮ. ನೋಡುವ ರಾಮ ಕಾಣುವ ಪ್ರೇಮ, ನೋಡುವ ರಾಮ ಕಾಣುವ ಪ್ರೇಮ. ಆದರೂ ಕೇಳೆನ್ನಯ
ತುದಿಯಲ್ಲಿರುವ ಈ ಚೂಡಾಮಣಿಯನ್ನು ಕೊಡುವೆನು, ಇದನ್ನು ತೆಗೆದುಕೋ. ಇದನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ತೋರಿಸು. 1 ತಿಂಗಳೊಳಗಾಗಿ ಬಂದರೆ ನಾನು ಜೀವದಿಂದ ಇರುವೆನು, ಇಲ್ಲವಾದರೆ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಕಂಡೆಯ ಪುತ್ರ ಕೋಮಲಗಾತ್ರ. ಅಹೋ ಮಾತೆ, ನೀನು ಇಷ್ಟು ಚಿಂತಿಸುವುದು ಯಾತಕ್ಕೆ? ಬಾರಮ್ಮ, ಯಾರನ್ನ ಭುಜದ ಮೇಲೆ ಕುಳಿತಿಕ ತನ್ನಿಗೆ ಕರೆದೊಯ್ಯುವ ಜನನೇ ಮಗನೇ, ಮಯ್ಯ, ನಿನ್ನ ಕಪಿ ಬುದ್ಧಿಗೆ ತಕ್ಕಂತೆ ಮಾತನಾಡಿದೆ ಕಂದ. ನನ್ನನ್ನು ಎತ್ತಿಕೊಂಡು ಈ ಸಮುದ್ರವನ್ನು ಹೇಗೆ ಆಡಬಲ್ಲೆ ಪುತ್ರ ಕೋಮಲಗಾತ್ರ? ಅಹೋ ಜನನೇ, ಇದು ಏನು ಹೀಗೆ ಕೇಳಿದೆ? ಸಾಮಾನ್ಯದನೊಂದು ತಿಳಿದಿಯಾ? ಅಹೋ ಜನನೇ, ಇದು ಏನು ಹೀಗೆ ಕೇಳಿದೆ? ನನ್ನನ್ನು ಸಾಮಾನ್ಯದನ್ನು ತಿಳಿದಿಯಾ? ಶ್ರೀರಾಮನ ಅಂತಃಕರಣದಿಂದ ನಿಮ್ಮ ಪಾದ ಅನುಗ್ರಹ ಬಲದಿಂದ ಈ ರಾವಣನ ಒಡಗೂಡಿದ ಈ ನೈಕೆಯನ್ನು ಈ ಭೂಮಿಯನ್ನು ಭೇದಿಸಿ ಎತ್ತಿಕೊಂಡು ಸಾರ್ಥಕವೇನು? ನನ್ನ ಮಗನ ಅದ್ಭುತವಾದ ನಿಜ ರೂಪ ನೋಡಬೇಕು. ಕೇಳುವೆನೆ ಕೇಳು. ಅದನ್ನು ಚೆನ್ನಾಗಿ